ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ದಾದಾ, ನವರಾತ್ರಿ ಮತ್ತೆ ಈ ದಸರಾ ಅಂತ ಏನು ಹೇಳುತ್ತಲ್ಲಿ ಅದ್ರ ಬಗ್ಗೆ ವಿಶೇಷವಾದ ಸಂದರ್ಶನ ತುಂಬಾ. ಓಕೆ, ನವರಾತ್ರಿ ಅಂದ್ರೆ ನನ್ಗೆ ಆಕ್ಚುಲಿ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಚೆನ್ನಾಗಿದೆ ನಂದು ನವರಾತ್ರಿದು. ನಮ್ ಕಡೆ ಏನಂತಂದ್ರೆ ನವರಾತ್ರಿ ತುಂಬಾ ಶ್ರೇಷ್ಠವಾದದ್ದು ಮತ್ತೆ ತುಂಬಾ ಮಾಡಿ ಅದಕ್ಕೆ ನಮ್ಮ ಮನೆ ಕಡೆ ಎಲ್ಲ ಆಲ್ ದ 9 days ಏನಿದೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಸಹಿತ ನಮ್ಮ ಮನೇಲಿ ಇಟ್ಕೊಳ್ಳಲ್ಲ, ಏನೇ ಇದ್ರು ವಿ ಡಿಸ್ಪೋಸ್ ಇಟ್. ಆಮೇಲೆ ತುಂಬಾ ಸಾತ್ವಿಕವಾದಂತ ಆಹಾರಗಳು. ನಾನು ಮದುವೆ ಮುಂಚೆ ನಮ್ದು ಅಷ್ಟಮಿವರೆಗೂ ನಾವು ಉಪವಾಸ ಮಾಡ್ತಿದ್ವಿ. ದುರ್ಗೆಯನ್ನ ಅಂತಂದ್ರೆ ಕನ್ಯೆದಿದ್ದು ಪೂಜೆ ಮಾಡದ್ಮೇಲೆನೆ ಅನ್ನ ಅಂದ್ರೆ ರೈಸ್ ಅಥವಾ ಈ ತರದ್ ಏನೇ ಇದ್ರು ದಾಲ್, ರೈಸ್, ಗೋಧಿ ಇದು ನಮ್ಗೆಲ್ಲ ಮುಸ್ರೆನೆ. ಸೊ ವಿ ಯೂಸ್ ಟು ನಾಟ್ ಈಟ್ ದ್ಯಾಟ್. ಅದಕ್ಕೆ ಅಂತ ಅದರ ಆಹಾರ ಬರ್ತಿತ್ತು, ಅದನ್ನೇ ತಿನ್ಬೇಕಿತ್ತು. ಕೆಲವೊಬ್ರು ಬರೀ ಫ್ರೂಟ್ಸ್ ಅಲ್ಲಿ ಮಾಡ್ತಾರೆ, ಕೆಲವೊಬ್ರು ಬರೀ ಲಿಕ್ವಿಡ್ ಅಲ್ಲಿ ಬರೀ ಹಾಲು ಅಥವಾ ಜ್ಯೂಸು ಇಂಥದ್ದೇ ಕುಡ್ಕೊಂಡು ಮಾಡ್ತಾರೆ. ಸೊ ದಟ್ ಈಸ್ ತುಂಬಾ ಒಂದು ಅಂದ್ರೆ ನಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಹೇಳ್ಬೇಕು ಅಂತಂದ್ರೆ 8ನೇ ದಿವಸ ದುರ್ಗಾಷ್ಟಮಿ ದಿವಸ ಎಲ್ಲ ಕನ್ಯೆದಿರಿಗೆ ಬೆಳಗ್ಗೆನೆ ವಿ ವೆರ್ ವೆರಿ ಸ್ಮಾಲ್, ಮೇ ಬಿ ಲೈಕ್ 4-5 years ಆ ತರ ಬಂದು ಎಲ್ಲರೂ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಅದರದ್ದು ಅಂದ್ರೆ ಮನೆಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಟು ಅದರದ್ದು ನಮ್ ಕಡೆ ಪೂರಿ, ಹಲ್ವಾ ಮತ್ತೆ ಬ್ಲ್ಯಾಕ್ ಚನಾ ಬರುತ್ತಲ್ಲ ಅದೇ ಶ್ರೇಷ್ಠ ಅವತ್ತು ದುರ್ಗಾಷ್ಟಮಿ ದಿವಸ. ಅದರದ್ದೇ ಪ್ರಸಾದ ಮಾಡ್ಬಿಟ್ಟು ಎಲ್ಲ ಹೆಣ್ಮಕ್ಳು ಕೊಟ್ಟು ಮತ್ತೆ ಅವ್ರವ್ರ ತಕ್ಕಂಗೆ ಅವ್ರಿಗೆ ಏನ್ ಬೇಕೋ ಎನಿ ಒನ್ ಐಟಮ್ ಏನಾದ್ರೂ ಇನ್ನ ಬಾಗಿನ ಕೊಡ್ತೀವಲ್ವಾ ಅದೇ ತರ ಏನಾದ್ರೂ ಮಕ್ಳಿಗೆ ಸಂಬಂಧಪಟ್ಟಿರೋಂಥದ್ದು ಪೆನ್ಸಿಲ್ ಬಾಕ್ಸ್ ಆಗ್ಲಿ ಇಂಥದ್ದೆಲ್ಲ ಗಿಫ್ಟ್ಸ್ ಕೊಡ್ತಿದ್ರು. ಸೊ ದ್ಯಾಟ್ ವಾಸ್ ಅ ವೆರಿ ಸ್ವೀಟ್ ಮೆಮೊರಿ. ನನಗೆ ಚೆನ್ನಾಗಿ ಗೊತ್ತು, ನಾನಿನ್ನೂ ಎದ್ದೇ ಇರ್ತಿರ್ಲಿಲ್ಲ. ಬೆಳಿಗ್ಗೆ 6:30-7 ಗಂಟೆಗೆ ಸೀದಾ ಹಿಂಗೆ ಒಂದು ಬೆಡ್ಡಿಂದನೇ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಿದ್ರು. ಸೊ ದ್ಯಾಟ್ ವಾಸ್ ದ ಥಿಂಗ್. ಸುತ್ತಮುತ್ತ ನಮ್ಮ ಗಲ್ಲಿಯಲ್ಲಿ ಅಮೃತ್ಸರಲ್ಲಿ ಆಗ್ಲಿ, ಸೊ ಇನ್ಫ್ಯಾಕ್ಟ್ ಅಮೃತ್ಸರಲ್ಲಿ ನಾನು ಇದ್ದಿದ್ದ ಊರಲ್ಲಿ ವಿ ಹ್ಯಾಡ್ ಎಂಜಾಯ್ಡ್ ದಟ್ ಅ ಲಾಟ್. ಈ ಹೆಣ್ಮಕ್ಳೆಲ್ಲ ಆವಾಗ ಮೆಹಂದಿ ಎಲ್ಲ ಹಾಕೊಂಡು ಈ ಸಣ್ಣ ಮಕ್ಳಿಗೆಲ್ಲ ಬಳೆ ತೋಡಿಸ್ಕೊಂಡು ದಟ್ ವಾಸ್ ಅ ಸ್ಪೆಷಾಲಿಟಿ ಆ ಒಂದು ಇದಕ್ಕೆ. ದಸರಾಗೆ ಏನಂತಂದ್ರೆ ಈಗ ಇದ್ರಲ್ಲಿ ಒಂದು ಮತ್ತೆ ನಾನೊಂದು ನಂಗಳಲ್ಲೂ ಏನಿತ್ತು ಅಂತಂದ್ರೆ ಈ ದುರ್ಗೆಯರಿಗೆ ದಕ್ಷಿಣ ಕೊಡೋದು, ಆಮೇಲೆ ಉಪವಾಸ ಆ ತರದ್ದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ವಿಶೇಷ ಅಂತಂದ್ರೆ ನಾವು ಓದೋ ಪುಸ್ತಕ ಎಲ್ಲ ಏನಿತ್ತಲ್ಲ ಅದನ್ನೆಲ್ಲ ಇದ್ ಮಾಡ್ಬಿಟ್ಟು ಶಾರದೆ ಸರಸ್ವತಿ ಅಂತ ಆವಾಗೊಂದು ಎಂತದ್ದು ಗೊತ್ತಿದ್ದು. ಅಷ್ಟು ದಿನ ಓದೋದಿಲ್ಲ, ಬರೆಯೋದಿಲ್ಲ, ಎಂತದೂ ಇಲ್ಲ. ನಾವು ಏನೇನು ಓದ್ತವ ಬರೀತ್ವ ಇದು ಪಾಟಿ ಕಡ್ಡಿ ಎಲ್ಲದೂ ಅದ್ರೊಳಗೆ ಇಟ್ಬಿಟ್ಟು ನಮಸ್ಕಾರ 9 ದಿವಸದ ತನಕ ಓದೋದಿಲ್ಲ, ಬರೆಯೋದಿಲ್ಲ, ಎಂತದಿಲ್ಲ. ಖುಷಿ ಇತ್ತು ಆ ತರದ್ದು. ಈಗ ಗುಜರಾತ್ ಕಡೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ಏನಾಗಿದೆ ಅಂತಂದ್ರೆ ದಾಂಡಿಯಾ ಇಸ್ ಒನ್ ಆಫ್ ದ ಥಿಂಗ್ ವಿಚ್ ಇಸ್ ತುಂಬಾ ಮಹತ್ವ ಇದೆ. ಹೋಗಿ ಇದ್ ಮಾಡೋದು, ಗರ್ಭ ಮಾಡೋದು. ಸೊ ಆ ಒಂದು ಅದು ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಥಿಂಗ್. ಈಗ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿನೂ ಮಾಡ್ತಾರೆ ಅದನ್ನ. ಮುಂಚೆ ಅದು ಗುಜರಾತ್ ಅಲ್ಲಿ ಆ ಕಡೆ ಎಲ್ಲ ಜಾಸ್ತಿ ಫೇಮಸ್ ಇದ್ದಿದ್ದು, ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ. ನಮ್ಮ ಕಡೆ ದಸರಾದ ಮಹತ್ವ ಏನಂತಂದ್ರೆ ರಾವಣ, ಕುಂಭಕರ್ಣ ಮತ್ತೆ ಏನು ಮೇಘನಾಥ ಅವಂದು ಇದು ಪುತ್ಲ ಮಾಡ್ಬಿಟ್ಟು ಅದು ದೊಡ್ಡ ಇದು ಗೊಂಬೆ ದೊಡ್ಡ ಇದನ್ನ ಅದರಲ್ಲಿ ಫುಲ್ ಎಲ್ಲ ಈ ಪಟಾಕಿ ಗಿಟಾಕಿ ಎಲ್ಲ ಇಟ್ಬಿಟ್ಟು ಅದೇನಂತಂದ್ರೆ ಒಬ್ರನ್ನ ರಾಮನ್ ರೂಪ ಕೊಟ್ಬಿಟ್ಟು ಅವ್ರ ಹತ್ರ ಬಾಣ ಬಿಡಿಸಿದ್ರು. ಸಖತ್ತಾಗಿರ್ತಿತ್ತು. ವಿ ಆಲ್ ಯೂಸ್ ಟು ಗೋ. ಆಮೇಲೆ ನಮ್ ಕಡೆ ದಸರಾದಲ್ಲಿ ಏನಂತಂದ್ರೆ ಸ್ಪೆಷಲ್ ಸ್ವೀಟ್ ಅಂದ್ರೆ ಜಲೇಬಿ. ಸೊ ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಬರ್ತಾ ಎಲ್ಲ ಜಲೇಬಿ ತಗೊಂಡ್ ಬರ್ತಿದ್ರು. ಸೊ ದ್ಯಾಟ್ ವಾಸ್ ದ ಥಿಂಗ್. ನನಗೆ ನೆನಪಿದೆ ಆದ್ರೆ ನಾವು ಯೂಶಲಿ ಆ ಟೈಮಲ್ಲಿ ಅಜ್ಜನ ಮನೆಗೆ ಹೋಗ್ತಿದ್ವಿ. ಸೊ ಅಲ್ಲಿ ನಮ್ಮ ಮಾಮ ಆಗ್ಲಿ ಎಲ್ಲ ಹಿಂಗ್ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು ದಸರಾ ಇದದ್ದೆಲ್ಲ ನೋಡಕ್ಕೆ. ಎಲ್ಲ ಸೊ ವಿ ಹ್ಯಾಡ್ ದಟ್ ಬ್ಯೂಟಿಫುಲ್ ಚೈಲ್ಡ್ಹುಡ್ ಮೆಮರೀಸ್. ಈಗಿನ ಮಕ್ಳಿಗೆ ಅದರದ್ದು ಅಷ್ಟು ಇದು ಗೊತ್ತಿಲ್ಲ, ಎಲ್ಲ ಟೆಕ್ನಾಲಜಿ ವೈಸ್ ಇದೆಲ್ಲ ಆಗೋಗ್ಬಿಟ್ಟಿದೆ. ಬಟ್ ನಮ್ಮ ದೇಶದಲ್ಲಿ ದೇರ್ ಆರ್ ಲಾಟ್ ಆಫ್ ಫೆಸ್ಟಿವಲ್ಸ್, ಮತ್ತೆ ಎಲ್ಲ ಫೆಸ್ಟಿವಲ್ಸ್ಗೆ ಅದರದ್ದೇ ಅಂತ ಮಹತ್ವಗಳಿದೆ. ಅಂಡ್ ಅದನ್ನ ನಾವು ಬಿಡಬಾರ್ದು, ನಾವು ಪ್ರೊಸೀಡ್ ಮಾಡ್ಕೊಂಡು ಹೋಗ್ಬೇಕು. ಇತ್ತೀಚೆಗೆ ಅದು ಎಲ್ಲ ಫೆಸ್ಟಿವಲ್ಸ್ ನ ಸೆಲೆಬ್ರೇಟ್ ಮಾಡೋದು ಚೂರ್ ಏನಂತಂದ್ರೆ ಚೂರ್ ಕಡಿಮೆ ಅಂತಂದ್ರೆ ಆಗ್ತಾ ಇದೆ. ಚೂರ್ ಕಡಿಮೆ ಅನ್ನೋದಕ್ಕೂ ಒಂದು ನನಗನ್ಸೋದು, ಮೊದ್ಲಾದ್ರೆ ವಿಭಕ್ತ ಕುಟುಂಬ ಇರ್ತಿತ್ತು. ಹೌದು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಸಾರಿ ತಪ್ಪತ್ತು.
ಮೊದ್ಲಾದ್ರೆ ಅವಿಭಕ್ತ ಕುಟುಂಬ ಇರ್ತಿತ್ತು, ಈಗ ವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬದಲ್ಲಿ ಹಬ್ಬ ಹರಿದಿನಗಳು ಪ್ರತಿ ಒಂದು ಇದು. ಈಗ ಗಂಡ ಹೆಂಡತಿ ವಿಭಕ್ತ ಕುಟುಂಬ, ಗಂಡ ಹೆಂಡತಿ ಮಕ್ಕ ಅಷ್ಟೇ ಎಂತ ಸ್ವೀಟ್ ತಂದ, ಸಿಟ್ಟಿನಲ್ಲಿ ಇದ್ರ ಅದು ತಂದ ಇದು ತಂದ. ಮೊದ್ಲು ಹಂಗ ಇತ್ತಿಲ್ಲ. ಹಬ್ಬ ಅಂತಂದ್ರೆ ಆ ತಯಾರಿನೇ ಬೇರೆ ರೀತಿ. ಈಗ ನಮ್ ಗಣೇಶ ಹಬ್ಬದ್ದು 21 ತರದ್ ಇದ್ ಮಾಡುವ. ಒಂದ್ ದಿವಸ ಚಕ್ರ ಕಮಲ, ಒಂದ್ ದಿವಸ ಇದ್ರದ್ದು ದೊಡ್ಡದ್ದು ಇದಿರ್ತಿತ್ತು. ಈಗೆಲ್ಲ ಎಂತದೂ ಇಲ್ಲ. ಈಗ ಒಂದ್ 2-3 ದಿವಸದಲ್ಲಿ ಎಲ್ಲ ಮುಗಿಸ್ಬಿಡುತ್ತ. ಅವಾಗೆಲ್ಲ ತಿಂಗಳಗಟ್ಲೆ ತಯಾರಿ ಇತ್ತು. ಗಣೇಶ ಹಬ್ಬ ಅಥವಾ ನವರಾತ್ರಿ ಅಥವಾ ದೀಪಾವಳಿ, ಆ ಹಬ್ಬಗಳು ಅದ್ರ ಇದೇ ಕೊಡೋದು ಹಂಗೆ. ನಮ್ ಇಂಡಿಯಾ ಏನಂತಂದ್ರೆ ಇಟ್ಸ್ ಅ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್, ಕಲ್ಚರ್ ಇದನ್ನ. ಸೊ ವಿ ಹ್ಯಾವ್ ಟು ಟೇಕ್ ದಟ್ ಫಾರ್ವರ್ಡ್. ಅದನ್ನ ಮರಿಬಾರ್ದು. ಸೊ ಎಲ್ಲ ಹಬ್ಬಗಳನ್ನು ಮನಸ್ಸಿಂದ ಸೆಲಿಬ್ರೇಟ್. ಓಕೆ, ಮಾಡಿ. ನಮಸ್ತೆ.